ಚಿದಂಬರಂ ದರ್ಶನ ಮಾಡ್ಕೊಂಡು ವಾಪಸ್ ಬರ್ತಾ ಇರಬೇಕಾದ್ರೆ ವಿಭೂತಿಯ ಒಂದು ವಿಪರೀತವಾದಂತಹ ವಾಸನೆ, ಇದೆಲ್ಲ ಒಂದು ರೀತಿಯಾದಂತಹ ಅನುಭವವನ್ನು ಕೊಡ್ತಾಳೆ ಅಮ್ಮನವರು. ಎರಡು ಪ್ರಮುಖವಾದ ಅನುಭವಗಳು ಕೊಟ್ಟಿರುವಂತಹದ್ದು ಅದು ಈ ಶರೀರಕ್ಕೆ ಇವತ್ತಿಗೂ ರೋಮಾಂಚಿತವಾಗುವಂತಹ ಅನುಭವ ಅಂತಂದರೆ, ಒಂದು ಸಮಯದಲ್ಲಿ ತಿರುವಣ್ಣಾಮಲೆಗೆ ಹೋಗಬೇಕು ಅಂತ ಹೇಳಿ ಬಹಳ ಅಪೇಕ್ಷೆ ಆಗುತ್ತೆ. ಆದರೆ ತಿರುವಣ್ಣಾಮಲೆಗೆ ಹೋಗೋದಕ್ಕೆ ಅವತ್ತು ಅವಕಾಶ ಆಗೋದಿಲ್ಲ. ಸರಿ, ಆ ಅಣ್ಣಾಮಲೆಯಾರನ್ನೇ ನಾವು ಧ್ಯಾನ ಮಾಡೋಣ ಅಂತ ಹೇಳಿ ಧ್ಯಾನಕ್ಕೆ ಕೂತಾಗ, ಇದು ರಾತ್ರಿ 12:30 ಸುಮಾರು ಇರಬಹುದು. ಧ್ಯಾನಕ್ಕೆ ಕೂತಾಗ ಅಣ್ಣಾಮಲೆಯಾರ ತತ್ವ ಬಂದು ಶಿವಲಿಂಗ, ಆ ಶಿವಲಿಂಗ ಅಗ್ನಿಸ್ವರೂಪದಲ್ಲಿ ಇರುತ್ತೆ. ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಯಾರು ಎಲ್ಲಿ ಆದಿ ಇದೆ, ಎಲ್ಲಿ ಅಂತ್ಯ ಇದೆ ಅಂತ ಹೇಳಿ ಹುಡುಕಕ್ಕೆ ಹೋಗ್ತಾರೆ. ಹುಡುಕಕ್ಕೆ ಹೋದಾಗ ಮಹಾವಿಷ್ಣು ಕೂರ್ಮಾವತಾರದಲ್ಲಿ ಕೆಳಗೆ ಪಾತಾಳಕ್ಕೆ ಹೋಗ್ತಾನೆ, ಬ್ರಹ್ಮ ಹಂಸದಲ್ಲಿ ಮೇಲಕ್ಕೆ ಹೋಗಿ ಈ ಒಂದು ತತ್ವವನ್ನು ಹುಡುಕಕ್ಕೆ ಹೋಗ್ತಾನೆ.